ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಇನ್ಫೋಸಿಸ್ ಷೇರುಗಳಲ್ಲಿ ಸೋಮವಾರ ಕುಸಿತ. ನೀವೆಲ್ಲ ತಿಳ್ಕೊಂಡಿರ್ಬೋದು, ನಾನು ಒಬ್ಬ ಜ್ಯೋತಿಷ್ಯ ಹೇಳುವವನು. ಸೋಮವಾರ ಇನ್ಫೋಸಿಸ್ ಹೇಗೆ ಕಮ್ಮಿ ಆಗುತ್ತೆ? ಮೊನ್ನೆ ಇನ್ಫೋಸಿಸ್ ರಿಸಲ್ಟ್ಸ್ ಬಂದಿದೆ, ಒಳ್ಳೆಯ ರಿಸಲ್ಟ್ ಇದೆಯಲ್ಲ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ಫೋಸಿಸ್ನ 4ನೇ ಕ್ವಾರ್ಟರ್ನ ರಿಸಲ್ಟ್ಗಳನ್ನು ನಾನು ಹೋಲಿಕೆ ಮಾಡ್ತಾ ಇದ್ದೇನೆ ಅನಲಿಸ್ಟ್ಗಳ ಎಸ್ಟಿಮೇಟ್ ಒಂದಿಗೆ. ಅಂದ್ರೆ ಬಂದ ರಿಸಲ್ಟ್ ಒಟ್ಟಿಗಲ್ಲ, ಅನಲಿಸ್ಟ್ಗಳ ಎಸ್ಟಿಮೇಟ್ ಮೇಲೆಗೆ. ಅನಲಿಸ್ಟ್ಗಳದು ಟೋಟಲ್ ಸೇಲ್ಸು 4ನೇ ಕ್ವಾರ್ಟರ್ನಲ್ಲಿ 32,867 ಕೋಟಿ ಬರುತ್ತೆ ಅಂತ ತಿಳ್ಕೊಂಡಿದ್ರು. ಆಕ್ಚುಲಿ ಬಂದದ್ದು 32,276, ಅದು ಬಿಲೋ ಎಸ್ಟಿಮೇಟ್. ಮತ್ತೆ ನೆಟ್ ಪ್ರಾಫಿಟ್ ಅನಲಿಸ್ಟ್ಗಳ ನಿರೀಕ್ಷೆ 5,980, ಮಾರುಕಟ್ಟೆಯಲ್ಲಿ ಆಕ್ಚುಲ್ ಆಗಿ ಬಂದದ್ದು 5,686, ಅದು ಕೂಡ ಬಿಲೋ ಎಸ್ಟಿಮೇಟ್. ಇನ್ಫೋಸಿಸ್ನ ರೆವಿನ್ಯೂ ಮತ್ತು ಪ್ರಾಫಿಟ್ ಒಳ್ಳೆಯ ರೇಟ್ ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಆದರೆ ಅನಲಿಸ್ಟ್ಗಳ ಎಸ್ಟಿಮೇಟ್ ಅದರಿಂದ ಜಾಸ್ತಿ ಇತ್ತು. ಆದ್ದರಿಂದ ಮೊನ್ನೆ ಬಂದ ಫಲಿತಾಂಶದಿಂದಾಗಿ ಹೂಡಿಕೆದಾರರಿಗೆ ತುಂಬಾ ಸಂತೋಷ ಆದರೂ ಕೂಡ ಅನಲಿಸ್ಟ್ಗಳು ಮತ್ತು ಬ್ರೋಕರೇಜ್ ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ ಅನ್ನು ಒಂದಷ್ಟು ಕೆಳಗಡೆಗೆ ರಿವೈಸ್ ಮಾಡಿದ್ದಾರೆ. ಹೇಗೆ ಅಂತ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜೆಫ್ರೀಸ್ ಅನ್ನುವಂತ ಕಂಪನಿಯವರು ಟಾರ್ಗೆಟ್ ಪ್ರೈಸ್ ಅನ್ನು ರಿಸಲ್ಟ್ ಬರುವ ಮುಂಚೆ 2,135 ಅಂತ ನಿರೀಕ್ಷೆ ಮಾಡಿದ್ರು. ಈಗ ರಿಸಲ್ಟ್ ಬಂದ್ಮೇಲೆ 2,050 ಅಂತ ಹೇಳ್ತಾ ಇದ್ದಾರೆ, -4%. ಮಾರ್ಗನ್ ಸ್ಟ್ಯಾನ್ಲಿ ರಿಸಲ್ಟ್ ಬರುವ ಮುಂಚೆ 2,050, ಈಗ 1,970 ಅಂತ ಹೇಳ್ತಾರೆ, -4%. JP ಮಾರ್ಗನ್ ಅವರು ಕೂಡ -4%. CLSA ಕಂಪನಿ ಅನಲಿಸ್ಟ್ಗಳು ಇದೇ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಅದೇ ತರ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಸಿಟಿ ಬ್ಯಾಂಕ್ನವ್ರದ್ದು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಟಾರ್ಗೆಟ್ ಪ್ರೈಸ್ ಬಿಫೋರ್ ರಿಸಲ್ಟ್ 2,155, ಈಗ ರಿವೈಸ್ ಮಾಡಿರುವಂತಹದ್ದು 2,010, -7% ಅಂತ ಹೇಳಿದ್ದಾರೆ. ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಫಿಕ್ಸ್ ಮಾಡಿದ್ದು ಮಾರ್ಚ್ 2023 ಎಂಡಿಂಗ್ ನಲ್ಲಿ, ಅಂದರೆ 1 ವರ್ಷದ ಮೇಲೆ. ಈಗ ಸದ್ಯಕ್ಕೆ ಹೆಚ್ಚಿನ ಬ್ರೋಕರೇಜ್ ಕಂಪನಿಗಳು ಇನ್ಫೋಸಿಸ್ ಮುಂದಿನ 1 ವರ್ಷದಲ್ಲಿ 15% ಅಭಿವೃದ್ಧಿಯನ್ನು ಕಾಣುತ್ತೆ ಅಂತ ನಿರೀಕ್ಷೆಯನ್ನು ಮಾಡಿದ್ದಾರೆ. ಆದ್ದರಿಂದ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ನ ಷೇರಿನ ಬೆಲೆಯಲ್ಲಿ ಒಂದಷ್ಟು ವೀಕ್ನೆಸ್ ಇರಬಹುದು, ಇನ್ನು ಕೆಲವು ದಿನ, ಕೆಲವು ವಾರಗಳು. ಭಾರತದ ಷೇರು ಮಾರುಕಟ್ಟೆಗೆ ಗುರುವಾರ, ಶುಕ್ರವಾರ ರಜೆ ಇತ್ತು. 14ನೇ ತಾರೀಕು, 15ನೇ ತಾರೀಕು ಏಪ್ರಿಲ್, ಅದಾದ್ಮೇಲೆ ಶನಿವಾರ, ಭಾನುವಾರ ಬಂತು. 4 ದಿನ ಒಟ್ಟಿಗೆ ರಜೆ. ಆದರೆ ಅಮೆರಿಕದ ಮಾರ್ಕೆಟ್ ಆ ಸಮಯದಲ್ಲಿ ಓಪನ್ ಇತ್ತು. ಇನ್ಫೋಸಿಸ್ ಷೇರುಗಳು US ಮಾರ್ಕೆಟ್ ಅಲ್ಲಿ ಕೂಡ ಲಿಸ್ಟ್ ಆಗಿದ್ದಾವೆ. ಮೊನ್ನೆ 13ನೇ ತಾರೀಕು ರಿಸಲ್ಟ್ ಘೋಷಣೆ ಆಯಿತು. ಅದಾದ್ಮೇಲೆ ಇನ್ಫೋಸಿಸ್ ಷೇರುಗಳು ಅಮೆರಿಕದಲ್ಲಿ 9% ಕೆಳಗೆ ಬಿದ್ದಿದೆ. ಅದರಿಂದಾಗಿ ನಾಡಿದ್ದು ಸೋಮವಾರ ಭಾರತದ ಸ್ಟಾಕ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಇನ್ಫೋಸಿಸ್ ಷೇರುಗಳು ಒಂದಷ್ಟು ದೊಡ್ಡ ಮಟ್ಟದ ಕುಸಿತವನ್ನು ಕಾಣಲಿದೆ ಅಂತ ಹೇಳುವಂತದ್ದು ಎಲ್ಲರ ನಿರೀಕ್ಷೆ. ಇನ್ಫೋಸಿಸ್ ಮ್ಯಾನೇಜ್ಮೆಂಟ್ ಅವರು ಘೋಷಣೆ ಮಾಡಿದ್ದಾರೆ, 2022-23ರಲ್ಲಿ 13ರಿಂದ 15% ಅಭಿವೃದ್ಧಿ ಆಗುತ್ತೆ ಷೇರುಗಳಲ್ಲಿ. ಇದು ಒಂದು ಒಳ್ಳೆಯ ಅಭಿವೃದ್ಧಿಕಾರಕವಾದಂತಹ ಗ್ರೋತ್ ರೇಟು, ಮತ್ತೆ ಒಂದಷ್ಟು ಸಕಾರಾತ್ಮಕ ಮನೋಭಾವನೆ ಮತ್ತು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಇನ್ಫೋಸಿಸ್ ಷೇರುಗಳಲ್ಲಿ ಮುಂದಿನ 1 ವರ್ಷದಲ್ಲಿ. ಈ ವರ್ಷದ 4ನೇ ಕ್ವಾರ್ಟರ್ ರಿಸಲ್ಟ್ಸ್ ಇನ್ಫೋಸಿಸ್ದು ಸುಮಾರಾಗಿ ಚೆನ್ನಾಗಿತ್ತು, ಆದರೆ ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಕಂಪನಿಯ ಆಶಾದಾಯಕ ಧೋರಣೆ. ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ: ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಫೋಸಿಸ್ ಷೇರುಗಳು ಇವೆಯೇ? ಇದೆ ಅಂತ ಆದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ ಕರ್ನಾಟಕದಲ್ಲಿ. ಯಾಕಂತಂದ್ರೆ ಇನ್ಫೋಸಿಸ್ ಕರ್ನಾಟಕದ ಕಂಪನಿ ಆದ್ರಿಂದ ಎಲ್ಲವತ್ತೂ ಅದರ ಷೇರುಗಳು ಇರ್ತವೆ, ಅವರಿಗೂ ಒಂದು ಕುತೂಹಲ ಇರುತ್ತೆ. ಮತ್ತೆ ಕೊನೆಯಲ್ಲಿ
ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.